ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ದೀಪಾವಳಿ ಹಬ್ಬ ಅಂದ್ರೇ ಒಂಥರ ಖುಷಿ, ವರ್ಷಕ್ಕೊಂದ್ಸಲ ಬರೋ ಹಬ್ಬ. ಆದರೆ ಎಲ್ಲರೂ ಲೈಫಲ್ಲೂ ದೀಪಾವಳಿ ಒಂದೇ ಥರ ಇರಲ್ಲ. ಇವತ್ತು ನಾನೇನು ಮಾಡಿದೆ ದೀಪಾವಳಿ ಹಬ್ಬದ ದಿನ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ದೀಪಾವಳಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಬ್ಬ ಅಂದ್ರೇ ಆ್ಯಸ್ ಯೂಶುವಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನೀಟಾಗಿದ್ರು ಹಬ್ಬ ಅಂತ ಹೇಳಿ ಎಲ್ಲ ತಿಕ್ಕಿ ತೊಳೆದು, ಯಾವತ್ತೂ ಹೊಸ್ಲಿಗೆ ನೀರು ಹಾಕದೇ ಇದ್ದಾನೆ ಇವತ್ತು ಮನೆ ಪೂರ್ತಿ ನೀರು ಹಾಕಿ ಕಸ ಗುಡಿಸಿ ನೆಲ ಒರೆಸೋಷ್ಟರಲ್ಲಿ ಸಾಕಾಗಿತ್ತು. ನಾನು ಇವತ್ತು ಒಂದಿನಕ್ಕೆ ಈ ಥರ ಅಂತೀನಿ ಅಂದರೆ ಅಮ್ಮ ದಿನ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ಅಮ್ಮ ಎಣ್ಣೆ ಸ್ನಾನ ಮಾಡಿ ಅಂತ ಅಂದಿದ್ರು. ಸೊ ಪೂರ್ತಿ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ಆಮೇಲೆ ಗಾಡಿ ತೊಳೆಯೋಣ ಅಂತ ಕೆಳಗಡೆ ಬಂದೆ. ಏನೇನು ಕುಡಿಯೋ ನೀರು ಕ್ಯಾನಲ್ಲಿ ಗಾಡಿ ತೊಳಿತಾ ಇದ್ದಾನೆ ಅಂತ ಅನ್ಕೊಂಡ್ರ. ನಮ್ಮೂರಲ್ಲಾಗಿದ್ರೆ ಒಂದು ಡ್ರಮ್ ಪೂರ್ತಿ ಸ್ಕೂಟಿ ತೊಳಿಯೋಕ್ಕೆ ಯೂಸ್ ಮಾಡ್ತಾ ಇದ್ವಿ. ಆದರೆ ಈ ಬೆಂಗಳೂರಲ್ಲಿ ನೀರಿಗಿರೋ ವ್ಯಾಲ್ಯೂ ನಮಗಿಲ್ಲ ಅಂತ ಅನ್ಕೊಂಡು ಓನರ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಈ ಕ್ಯಾನಲ್ಲಿ ಗಾಡಿ ತೊಳೆದು ಆಮೇಲೆ ಕುಡಿಯೋಕೆ ನೀರು ತರೋಣ ಅಂತ ಹೋಗ್ಬೇಕಾದ್ರೆ ಈ ಹೂವು ಕಿತ್ಕೊಂಡು ಮನೆಗೆ ಬರ್ಬೇಕಾದ್ರೆ ಈ ಹುಡುಗರು ಪಟಾಕಿ ಹೊಡಿತಾ ಇದ್ರು. ಹಾಗೆ ಅದನ್ನ ನೋಡ್ತಾ ನಿಂತ್ಕೊಂಡಾಗ ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಿದ್ದಿದ್ದೆ ನೆನಪಾಯ್ತು. ಚಿಕ್ಕ ವಯಸ್ಸಲ್ಲಿ ಎಷ್ಟೇ ಪಟಾಕಿ ಇದ್ರೂ ಸಾಕಾಗ್ತಿರ್ಲಿಲ್ಲ. ಆದ್ರೆ ಇವಾಗ ಇಷ್ಟು ದುಡ್ಡು ಕೊಟ್ಟು ತಂದ್ರು ನಮಗೆ ಹೊಡಿಯೋಕೆ ಪರ್ಸೋತಿಲ್ಲ. ಇದೇ ಲೈಫ್ ಅಂತ ಅನ್ಕೊಂಡು ಚಿಕ್ಕ ವಯಸ್ಸಲ್ಲಿ ಎಲ್ಲ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡು ಆಮೇಲೆ ಗಾಡಿ ಪೂಜೆ ಮಾಡೋಣ ಅಂತ ಹೇಳಿ ಗಾಡಿ ಪೂಜೆ ಮಾಡಿ ರೆಡಿಯಾಗಿ ಕಂಪ್ನಿ ಕಡೆ ಹೋಗ್ಬೇಕಾದ್ರೆ ಅಪ್ಪ ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಅಂದ್ರು. ಸೊ ಹೋಗೋ ದಾರಿಲಿ ದೇವಸ್ಥಾನಕ್ಕೆ ಕೈ ಮುಗ್ದು ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಅನ್ಕೊಂಡು ಕಂಪ್ನಿಗೆ ಹೋಗೋಕ್ಕೆ ಮನ್ಸಿರ್ಲಿಲ್ಲ. ಆದ್ರೂ ಏನೂ ಮಾಡೋಕ್ಕಾಗಲ್ಲ ಅಂತ ಕಂಪ್ನಿಗೆ ಹೋಗಿ ಊಟ ಮಾಡ್ಬೇಕಾದ್ರೆ ಮನೇಲಿ ಮಾಡ್ತಿದ್ದಿದ್ದು ಅಮ್ಮ ಹೋಳಿಗೆ ಅನ್ನ ಸಾಂಬಾರ್ ಎಲ್ಲ ನೆನಪಾಯ್ತು. ಬಾಯಲ್ಲೇ ನೀರು ಬರಂಗಾಯ್ತು. ಸ್ವಲ್ಪ ಕೆಲಸ ಇತ್ತು ಅಂತ ಲ್ಯಾಬ್ ಕಡೆ ಹೋದ್ರೆ ಲ್ಯಾಬು ಫುಲ್ಲು ಖಾಲಿ ಹೊಡಿತಾ ಇತ್ತು. ಆಮೇಲೆ ಕೆಲಸ ಎಲ್ಲ ಮುಗಿಸಿ ಮನೆ ಕಡೆ ಹೊರಟೆ. ಇದು ನಂದು ಈ ವರ್ಷದ ದೀಪಾವಳಿ ಹೀಗಿತ್ತು. ನಿಮ್ದೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.